ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 7ನೇ ತರಗತಿಯ ಕನ್ನಡದಲ್ಲಿ LBA ನೀಲಿನಕ್ಷಾ ಆಧಾರಿತ SA2 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ. ನೋಡಿ, ಸಮಯ ನಿಮಗೆ ಬರೆಯೋದಕ್ಕೆ 90 ನಿಮಿಷಗಳು ಸಿಗುತ್ತೆ. ಒಟ್ಟು ಅಂಕಗಳು 40 ಆಗಿರುತ್ತೆ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಇಲ್ಲಿ ನಿಮಗೆ 5 ಪ್ರಶ್ನೆ ಇರುತ್ತೆ, 1 ಅಂಕದಂತೆ. ಪ್ರಶ್ನೆ 1ರಲ್ಲಿ ಮಾನವನ ದೇಹದಲ್ಲಿ ಪ್ಲಾಸ್ಮಾ ರೂಪದಲ್ಲಿ ಇರುವ ದ್ರವ. ಆಯ್ಕೆಗಳು: ರಕ್ತ, ನೀರು, ಜೀವಕೋಶ ಹಾಗೂ ಆಕ್ಸಿಜನ್. ಪ್ರಶ್ನೆ 2ರಲ್ಲಿ ಸಸ್ಯಗಳಲ್ಲಿ ನಿಷೇಚನದ ನಂತರ ಅಂಡಾಶಯವು ಹೀಗೆ ಬದಲಾಗುತ್ತದೆ. ಆಯ್ಕೆಗಳು: ಹಣ್ಣು, ಹೂ, ಎಲೆ ಹಾಗೂ ಕಾಂಡ. ಪ್ರಶ್ನೆ 3, ವೇಗವನ್ನು ಹೀಗೆ ಲೆಕ್ಕ ಹಾಕಬಹುದು. ಆಯ್ಕೆಗಳು ನೋಡಿ: ಸಮಯ ಡಿವೈಡೆಡ್ ಬೈ ದೂರ, ದೂರ ಡಿವೈಡೆಡ್ ಬೈ ಸಮಯ, ವೇಗ ಇಂಟು ಸಮಯ ಹಾಗೂ ಸಮಯ ಇಂಟು ದಿಕ್ಕು. ಪ್ರಶ್ನೆ 4, ಯಾವ ದರ್ಪಣವನ್ನು ಬಳಸಿ ಸತ್ಯ ಪ್ರತಿಬಿಂಬವನ್ನು ಪಡೆಯಬಹುದು. ಆಯ್ಕೆಗಳು: ಸಮತಲ ದರ್ಪಣ, ಗೋಲೀಯ ದರ್ಪಣ, ಪೀನ ದರ್ಪಣ ಹಾಗೂ ನಿಮ್ನ ದರ್ಪಣ. ಪ್ರಶ್ನೆ 5, ಮರದ ಕಾಂಡದ ಮೇಲಿನ ಕವಲೊಡೆದ ಭಾಗ. ಆಯ್ಕೆಗಳು: ಮೇಲ್ಛಾವಣಿ, ಮೇಲ್ಸ್ತರ, ಕೆಳಸ್ತರ ಹಾಗೂ ವೃಕ್ಷ ಕಿರೀಟ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಬಿಟ್ಟ ಸ್ಥಳ ತುಂಬಿ. ಇಲ್ಲೂ ಸಹ ನಿಮಗೆ 5 ಪ್ರಶ್ನೆ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 6, ಪರಾಗವು ಶಲಾಕಾಗ್ರಕ್ಕೆ ತಲುಪುವ ಪ್ರಕ್ರಿಯೆಗೆ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 7, ರಕ್ತನಾಳದಲ್ಲಿ ರಕ್ತದ ಹಿಮ್ಮುಖ ಚಲನೆಯನ್ನು ತಡೆಯುವ ಭಾಗ ಡ್ಯಾಶ್. ಪ್ರಶ್ನೆ 8, ಚಲನೆಯನ್ನು ತೋರಿಸಲು ಬಳಸುವ ಚಿತ್ರ ಡ್ಯಾಶ್. ಪ್ರಶ್ನೆ 9, ವಸ್ತುವಿನ ಬಿಂಬ ಬಲಕ್ಕೆ ತೋರಿಸಿದರೆ ವಾಸ್ತವದಲ್ಲಿ ಅದು ಡ್ಯಾಶ್ ಭಾಗದಲ್ಲಿರುತ್ತದೆ. ಪ್ರಶ್ನೆ 10, ಡ್ಯಾಶ್ ಕಾಡುಗಳ ಜೀವ ವೈವಿಧ್ಯ ಸಂರಕ್ಷಿಸಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಹೊಂದಿಸಿ ಬರೆಯಿರಿ. ಇಲ್ಲೂ ಸಹ ನಿಮಗೆ 5 ಪ್ರಶ್ನೆ 1 ಅಂಕದಂತೆ ಇರುತ್ತೆ. ನೋಡಿ, ಎಡಭಾಗದಲ್ಲಿರುವಂಥದ್ದು ಫ್ಯೂಸ್, ಸ್ಥಾಯಿ ವಿದ್ಯುತ್ ಅಯಾನು, ಉಷ್ಣ ಪರಿಣಾಮ, ಕಾಂತೀಯ ಪರಿಣಾಮ ಹಾಗೂ ಫ್ಯೂಸ್. ಹಾಗೆ ಬಲಭಾಗದಲ್ಲಿ ಕೊಟ್ಟಿರುವಂಥದ್ದು ಹೀಟರ್ ಕಾರ್ಯನಿರ್ವಹಣೆ, ತಂತು ಕರಗುವುದು, ಕಬ್ಬಿಣವನ್ನು ಆಕರ್ಷಿಸುತ್ತದೆ, ಬಾಚಣಿಕೆ ಕಾಗದ ಆಕರ್ಷಣ ಹಾಗೂ ಅಪಾಯದಿಂದ ರಕ್ಷಣೆ. ಎಡಭಾಗದಲ್ಲಿರುವಂತಹ ಮಾಹಿತಿಯನ್ನು ಬಲಭಾಗಕ್ಕೆ ಹೊಂದಿಸ್ಕೊಂಡು ಬರೀಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲೂ ಸಹ ನಿಮಗೆ 5 ಪ್ರಶ್ನೆ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 16, ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು. ಪ್ರಶ್ನೆ 17, ಚರಂಡಿ ನೀರು ಎಂದರೇನು. ಪ್ರಶ್ನೆ 18, ವೇಗ ಮತ್ತು ದಿಕ್ಕಿನ ನಡುವೆ ಏನು ಸಂಬಂಧವಿದೆ. ಪ್ರಶ್ನೆ 19, ಮನುಷ್ಯನಲ್ಲಿ ಹೃದಯದ ಕೋಣೆಗಳ ಸಂಖ್ಯೆ ಎಷ್ಟು. ಪ್ರಶ್ನೆ 20, ಬೆಳಕಿನ ಮೂಲ ಯಾವುದು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 5 ಪ್ರಶ್ನೆಗಳು 2 ಅಂಕದಂತೆ ಇರುತ್ತೆ ನಿಮಗೆ. ಪ್ರಶ್ನೆ 21, ಹೂವಿನ ಮುಖ್ಯ 3 ಭಾಗಗಳನ್ನು ವಿವರಿಸಿ. ಪ್ರಶ್ನೆ 22, ನಿಮ್ಮ ದೈನಂದಿನ ಜೀವನದಲ್ಲಿ ನಿಮಗೆ ಕಾಣಸಿಗುವ ಇತರ ರೀತಿಯ ತ್ಯಾಜ್ಯ ವಸ್ತುಗಳು ಯಾವುವು. ಪ್ರಶ್ನೆ 23, ಕಾಡುಗಳನ್ನು ಜೀವನಾಡಿ ಎನ್ನುತ್ತಾರೆ, ಏಕೆ. ಪ್ರಶ್ನೆ 24, ಒಂದು ಬೈಕ್ 20 ನಿಮಿಷಗಳಲ್ಲಿ 10 ಕಿಲೋಮೀಟರ್ ಪ್ರಯಾಣಿಸಿದರೆ ಅದರ ಸರಾಸರಿ ವೇಗವೇನು. ಪ್ರಶ್ನೆ 25, ಅಪಧಮನಿ ಮತ್ತು ಅಭಿಧಮನಿಗಳ ವ್ಯತ್ಯಾಸವನ್ನು ತಿಳಿಸಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಟ್ಟು 2 ಪ್ರಶ್ನೆ 3 ಅಂಕದಂತೆ ಇರುತ್ತೆ ಮಕ್ಕಳ. ಪ್ರಶ್ನೆ 26, ವಿದ್ಯುತ್ ಮಂಡಲದ ಸಲಕರಣೆಗಳ ಹೆಸರು ಮತ್ತು ಚಿಹ್ನೆಗಳನ್ನು ಬರೆಯಿರಿ. ಪ್ರಶ್ನೆ 27, ಕಾಮನಬಿಲ್ಲಿನ ಬಣ್ಣಗಳನ್ನು ಹೋಲುವ 2 ಸಂದರ್ಭಗಳನ್ನು ಬರೆಯಿರಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 4 ಅಂಕದಂತೆ. ಪ್ರಶ್ನೆ 28, ಹೃದಯದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಓಕೆನಾ ಮಕ್ಕಳ. ಅದೇ ರೀತಿಯಾಗಿ ಮೌಖಿಕ ಪ್ರಶ್ನೆಗಳು ನಿಮಗೆ ಬೇಕು ಅಂತಾದರೆ
10 ಅಂಕದ ಪ್ರಶ್ನೆಗಳನ್ನ ಈಗ ನೋಡ್ತಾ ಹೋಗೋಣ. ಪ್ರಶ್ನೆ 1. ಅಂಡದೊಳಗಿನ ಡ್ಯಾಶ್ ಗರ್ಭಧಾರಣೆಯ ನಂತರ ಬೀಜವಾಗಿ ರೂಪುಗೊಳ್ಳುತ್ತದೆ. ಉತ್ತರ ಅಂಡಾಣು. ಪ್ರಶ್ನೆ 2. ಆಲೂಗಡ್ಡೆ, ಬೀನ್ಸ್ ಮುಂತಾದವುಗಳಲ್ಲಿ ಡ್ಯಾಶ್ ಸಂತಾನೋತ್ಪತ್ತಿ ಸಂಭವಿಸುತ್ತದೆ. ಉತ್ತರ ಕಾಯಿಕ ಸಂತಾನೋತ್ಪತ್ತಿ ಸಂಭವಿಸುತ್ತದೆ. ಪ್ರಶ್ನೆ 3. ವಿಶ್ವ ನೀರಿನ ದಿನವನ್ನಾಗಿ ಡ್ಯಾಶ್ ರಂದು ಆಚರಿಸುತ್ತೇವೆ. ಉತ್ತರ ಮಾರ್ಚ್ 22. ಪ್ರಶ್ನೆ 4. ಸಿಹಿ ನೀರನ್ನು ಶುದ್ಧೀಕರಿಸುವ ಸುಲಭ ವಿಧಾನ ಡ್ಯಾಶ್. ಉತ್ತರ ಫಿಲ್ಟ್ರೇಷನ್ ಅಥವಾ ಶುದ್ಧೀಕರಣ. ಪ್ರಶ್ನೆ 5. ಡ್ಯಾಶ್ಗಳು ಸಾವಿನ ನಂತರ ಅಂಶಗಳನ್ನು ಪುನರ್ಚಕ್ರಣ ಮಾಡುತ್ತವೆ. ಉತ್ತರ ವಿಘಟಗಳು. ವಿಘಟಗಳು ಸಾವಿನ ನಂತರ ಅಂಶಗಳನ್ನು ಪುನರ್ಚಕ್ರಣ ಮಾಡುತ್ತವೆ. ಪ್ರಶ್ನೆ 6. ಒಂದು ಗಡಿಯಾರದಲ್ಲಿ 1 ಗಂಟೆ ಡ್ಯಾಶ್ ನಿಮಿಷಗಳು. ಉತ್ತರ 60 ನಿಮಿಷಗಳು. ಪ್ರಶ್ನೆ 7. ವೇಗವನ್ನು ಸೂಚಿಸಲು ಡ್ಯಾಶ್ ಉಪಕರಣವನ್ನು ಬಳಸುತ್ತಾರೆ. ಉತ್ತರ ಸ್ಪೀಡೋಮೀಟರ್ ಉಪಕರಣವನ್ನು ಬಳಸುತ್ತಾರೆ. ಪ್ರಶ್ನೆ 8. 1 ಗಂಟೆ ಡ್ಯಾಶ್ ಸೆಕೆಂಡುಗಳು. ಉತ್ತರ 3600 ಸೆಕೆಂಡುಗಳು. ಪ್ರಶ್ನೆ 9. ISI ಚಿಹ್ನೆಯುಳ್ಳ ಉತ್ಪನ್ನಗಳನ್ನು ಬಳಸುವುದು ಸೂಕ್ತ. ಏಕೆ? ಉತ್ತರ ISI ಚಿಹ್ನೆಯು ಗುಣಮಟ್ಟದ ಖಾತರಿಯನ್ನು, ಸುರಕ್ಷತೆಯ ಬಳಕೆಯನ್ನು ನೀಡುತ್ತದೆ. ಆದ್ದರಿಂದ ISI ಚಿಹ್ನೆಯುಳ್ಳ ಉತ್ಪನ್ನಗಳನ್ನು ಬಳಸುವುದು ಸೂಕ್ತ. ಪ್ರಶ್ನೆ 10. 2 ರೀತಿಯ ದರ್ಪಣಗಳು ಯಾವುವು? ಉತ್ತರ ಸಮತಲ ದರ್ಪಣ ಹಾಗೂ ವಕ್ರದರ್ಪಣ. ಮಕ್ಕಳ ಇಲ್ಲಿಗೆ 7ನೇ ತರಗತಿ ಕನ್ನಡದಲ್ಲಿ LBA ನೀಲನಕ್ಷೆ ಆಧಾರಿತ SA2 ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿವೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.